ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಎಲ್ಲರಿಗೂ ಶುಭೋದಯ. ಚಿರಕಾಲ ಬೆಳಗಲಿ ಕನ್ನಡ ದೀಪ, ಜನಕ್ಕೆಲ್ಲ ಬೆಳಕಾಗಲಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸರಿಪ. ಹೊತ್ತಿತು ಹೊತ್ತಿತು ಕನ್ನಡ ದೀಪ ಎಂಬ ಡಾಕ್ಟರ್ ಸಿದ್ದಯ್ಯ ಪ್ರಾಣಿಗಳ ಸಾಲನ್ನು ನೆನೆಯುತ್ತಾ ವೇದಿಕೆ ಮೇಲೆ ಹಾಸ್ಯರಾಗಿರುವ ಸಕಲ ಗಣ್ಯ ಮಾನವರಿಗೆ, ಗುರು ಹಿರಿಯರಿಗೆ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಬೆರಳುಗಳನ್ನು ಬಂಧಿಸಿ ಕೈ ಜೋಡಿಸಿ ನಡೆಸುತ್ತೇನೆ. ನನ್ನ ಹೆಸರು ಕೇತನಾಚೋ ಗದ್ದೇವರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಥಮವಾಗಿ ಸರ್ವರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವು ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾರೆ. ಕರ್ನಾಟಕ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಸರ್ಕಾರಿ ರಜಾ ದಿನವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ವಿಶ್ವದಾದ್ಯಂತ ಕನ್ನಡಿಗರು ಇದನ್ನು ಆಚರಿಸುತ್ತಾರೆ. ಕನ್ನಡ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಇತ್ತೀಚಿನ ಚಳವಳಿಯನ್ನು ಪ್ರಾರಂಭಿಸಿದರು. 1951ರಂದು ಮುಂಬೈ, ಮದ್ರಾಸ್, ಹೈದರಾಬಾದ್ ಪ್ರಾಂತ್ಯಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. ಉತ್ತರ ಕರ್ನಾಟಕ ಜನರ ತರ್ಕಮಾನ್ಯತೆಗಾಗಿ ರಾಜ್ಯದ ಹೆಸರು 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಬದಲಾಯಿತು. ಈ ಸಂದರ್ಭದಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿಗಳಾಗಿದ್ದರು. ಕರ್ನಾಟಕ ಏಕೀಕರಣದ ಚಳವಳಿ ಇನ್ನು ಹಲವು ಗಣ್ಯ ವ್ಯಕ್ತಿಗಳಿಗೆ ಸಲ್ಲುತ್ತದೆ. ಅವರೆಂದರೆ ಅನ್ನಪೂರ್ಕೆ, ಶಿವರಾಮ್ ಕಾರಂತ್, ಮಾಸ್ಟರ್ ವೆಂಕಟೇಶ ಅಯ್ಯಂಗಾರ್, ಕುವೆಂಪು ಮತ್ತು BM ಶ್ರೀಕಂಠಯ್ಯ. ಇವರಲ್ಲದೆ ಇನ್ನು ಹಲವು ವ್ಯಕ್ತಿಗಳು ಭಾಗಿಯಾಗಿದ್ದರು. ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಎತ್ತು ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುತ್ತದೆ ಎಂದು ರಾಷ್ಟ್ರಕವಿ ಕುವೆಂಪುರವರ ಕವನದಲ್ಲಿದೆ. ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತದೆ. ಧನ್ಯವಾದಗಳು. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಕನ್ನಡವನ್ನು ಉಳಿಸುವುದಕ್ಕೆ ಜಗಳ ಎತ್ತಾಗುತ್ತಿದ್ದೇವೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಬೈಲಿ ನಾವು ಕನ್ನಡಕ್ಕಾಗಿ ಹೋರಾಡುತ್ತಿದ್ದೇವೆ. ಏನು ಕನ್ನಡ? ನಾವು ಕನ್ನಡಕ್ಕಾಗಿ ಹೋರಾಡುತ್ತಿದ್ದೇವೆ. ನಮಗೆ ದೇಣಿಗೆ ಯಾವುದು? ಕನ್ನಡಕ್ಕಾಗಿ ಹೋರಾಡಿ, ಕನ್ನಡಕ್ಕಾಗಿ ಮಾತಾಡಿ, ಕನ್ನಡವನ್ನು ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ನಿಲ್ಲೋ ಬಾಯಿಲೆ ನಾವು ಕನ್ನಡಕ್ಕೆ ಹೋರಾಡುತ್ತೇವೆ. ನಮಗೆ ದೇಣಿಗೆ ಹಾಕು. ಕನ್ನಡ ಅಯ್ಯೋ ಕನ್ನಡ ಗೊತ್ತಿಲ್ಲ. ಫೇಸ್ಬುಕ್ ಲೈವ್ ಮಾಡು. ನೋಡಿ ಸ್ನೇಹಿತರೆ, ಹೀಗೆ ಕನ್ನಡ ಅಂದರೆ ಗೊತ್ತಿರಲು ನೋಡಿ ಕನ್ನಡ ಅಭಿಮಾನಿಗಳೇ, ಹೀಗೆ ಕನ್ನಡ ಗೊತ್ತಿಲ್ಲ. ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಹೇಳ್ದಂಗೆ ಹೇಳಿ.
ನಾವು ಹುಟ್ಟು ಕನ್ನಡ ಹೋರಾಟಗಾರರು, ಕನ್ನಡ ಉಳಿಸುವ ಕೆಲಸ ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀರಾ? ಚಂದ ಎತ್ತೀವಿ. ನಾವು ಚಂದ ಕನ್ನಡ ಉಳಿಸುವುದಕ್ಕೆ ಚಂದ ಎತ್ತೀವಿ. ಚಂದ ಆಗಿರ್ತಕ್ಕಂಥ ಕನ್ನಡವನ್ನು ಚಂದ ಎತ್ತೀರಾ ನೀವು? ಚಂದ ಎತ್ತಿ ಏನ್ ಮಾಡ್ತೀವಿ? ಧರಣಿ ಕೊಂಡಿರ್ತೀವಿ, ಬೆನ್ನಗಳಿಸ್ತೀವಿ, ನಾವು ಊರಿಗೆ ಕನ್ನಡ ಹಾಡು ಹಚ್ತೀವಿ. ನಾ ಕನ್ನಡ ಎಲ್ಲರೂ ಕೇಳಾಗ ಹಂಗ ಹಾಡು ಹೇಳ್ತೀವಿ. ಇದು ಒಂದು ದಿನ ಕಾಯ್ತೈತೆ. ಅದು ಪ್ರಯತ್ನ ಯಾವಾಗ ಐತೆ? ನಂಬರ್ 1 ಕನ್ನಡ ರಾಜ್ಯೋತ್ಸವ ಐತಲ್ಲ, ಅವಾಗ ಇದನ್ನೆಲ್ಲ ಮಾಡ್ತೀವಿ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ಭಾಷೆ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಹೃದಯದಿಂದ ಬರ್ಬೇಕು, ಕನ್ನಡ ಅಂದ್ರೆ ಮಾತು. ಇದೆಲ್ಲ ಕನ್ನಡ ಉಳಿಸ್ಬೇಕು. ಸರಿ, ನಾಳೆ ಅತಿಥಿಗಳಾಗಿ ನೀವು ಬಂದು ಭಾಷಣ ಮಾಡಿ. ಆಯ್ತು ಬರೋಣ. ಹೆಚ್ಚು ಕನ್ನಡ ಮಾತಾಡಬೇಕು, ಹೆಚ್ಚು ಕನ್ನಡ ಉಳಿಸ್ಬೇಕು. ಹೀಗೆ ಕನ್ನಡ ನಾವು ಅಷ್ಟೇ ಕನ್ನಡವನ್ನು ಮಾತಾಡೋದು ಬಿಟ್ಟು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸ್ತೇವೆ. ಗಗನದೊಳು ಬಡಬಡಿಸೋ ಭಾಷೆಯ ಬಾವುಟ ನಮ್ದೇನೆ, ಮನೆಯೊಳಗೆ ಘಮಘಮಿಸೋ ಗಂಧದ ಗುಡಿಯು ನಮ್ದೇನೆ. ಕಪ್ಪು ಮಣ್ಣ ಭೂಮಿ ನಿಂದೆ ಕನ್ನಡಿಗ, ಸ್ವಾಮಿ ಆಂಜನೇಯ. ನಮ್ಮ ಕನ್ನಡಿಗ.
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹರಸಿ.